BSY ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬರ್ತಾ ಇದೆ. ಖುದ್ದು ಹಾಜರಾಗುವಂತೆ BSYಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಒಂದನೇ ತ್ವರಿತ ಕೋರ್ಟ್ನಿಂದ ಸಮನ್ಸ್ ಜಾರಿಗೆ ಆದೇಶ. ಡಿಸೆಂಬರ್ 2ರಂದು ಖುದ್ದು ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಹೈಕೋರ್ಟ್ನ ತಡೆಯಾಜ್ಞೆ ತೆರವಾದ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆ ಮಾಡಲಾಗಿದೆ. ಒಂದನೇ ತ್ವರಿತ ಕೋರ್ಟ್ಗೆ SPP ಅಶೋಕ್ ನಾಯ್ಕ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರುಣ್ YM, ರುದ್ರೇಶ್, ಮರಳು ಸಿದ್ದಯ್ಯ, ಜಿ ಮರಿಸ್ವಾಮಿ ಹಾಗೂ BSY ಸೇರಿ 4 ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಇವತ್ತು ರಾಜಾಜಿನಗರದಲ್ಲಿ ವಿಶೇಷವಾದಂಥ ಪೊಲೀಸ್ ಕರ್ತವ್ಯಾಧಿಕಾರಿ ಇದ್ದರು. ಅದರಲ್ಲೂ ಟ್ರಾಫಿಕ್ಕನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ರು. ಹಾಗಂತ ಅವರೇನು ಟ್ರಾಫಿಕ್ ಅಲ್ಲ, ಬದಲಾಗಿ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಇವತ್ತು ರಾಜಾಜಿನಗರ ಸಿಗ್ನಲ್ಲಿ ಟ್ರಾಫಿಕ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಬೆಂಗಳೂರು ಸಂಚಾರ ಪೊಲೀಸರು ಸಾರ್ವಜನಿಕರು ತಮ್ಮ ಕರ್ತವ್ಯದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ವಿಶೇಷವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ಸಂಚಾರಿ ಪೊಲೀಸ್ ಆಗಿ ಅಂತ ಕರ್ತವ್ಯ ನಿರ್ವಹಿಸಲು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಮುನ್ನುಡಿ ಎಂಬಂತೆ ರಾಜಾಜಿನಗರದ BJP ಶಾಸಕ ಸುರೇಶ್ ಕುಮಾರ್ ಇಂದು ಪೊಲೀಸ್ ಸಿಬ್ಬಂದಿಯಂತೆ ಟ್ರಾಫಿಕ್ನಲ್ಲಿ ನಿಂತು ಕೆಲಸ ಮಾಡಿದರು. ಭಾಷ್ಯಂ ಸರ್ಕಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಧರಿಸುವ ವಸ್ತ್ರಗಳನ್ನು, ಇನ್ಫ್ಯಾಕ್ಟ್ ಜಾಕೆಟನ್ನು ಧರಿಸಿ ವಾಹನ ಸವಾರಿಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅದೇ ನಾನು ಬೆಂಗಳೂರು ಸಂಚಾರಿ ಪೊಲೀಸ್ ಅವರು ಮೊನ್ನೆ ಜಾಲತಾಣದ ಮುಖಾಂತರ ಒಂದು ಆಫರ್ ಕೊಟ್ಟರು. ಯಾವುದೇ ನಾಗರಿಕ ಒಂದು ದಿವಸ ಸಂಚಾರಿ ಪೊಲೀಸ್ ಆಗಲಿಕ್ಕೆ ಅನುಭವ ಪಡೀಲಿಕ್ಕೆ ಒಂದು ಅವಕಾಶ ಅಂತ ನಾನು ಭಾಳ ಮುಂಚೆಯಿಂದ ಯೋಚಿಸ್ತಾ ಇದ್ದೆ. ನಾನು ವಿಶೇಷವಾಗಿ ವಿಧಾನಸೌಧಕ್ಕೆ ಹೋಗಲೇ ಇಲ್ಲ, ಇವೆಲ್ಲ ಈ ಸಿಸ್ಟಮ್ ಎಲ್ಲ ಬರೋಕ್ಕಿಂತ ಮುಂಚೆಯಿಂದ ಯಾವಾಗ ಮ್ಯಾನ್ಯುಯಲ್ ಆಗಿ ಕಂಟ್ರೋಲ್ ಮಾಡ್ತಾಯಿದ್ರು, ಆಗ ಚಾಲುಕ್ಯ ಸರ್ಕಲ್ ಹತ್ರ ಒಂದು ಸಲ ನಾನು ಒನ್ ಡೇ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ನನಗೊಂದು ಭಾಳ ಇತ್ತು. ಅನೇಕ ಬಾರಿ ಮಳೆ ಬಂದಾಗ, ರಾತ್ರಿ ಟ್ರಾಫಿಕ್ ಜಾಮು ಸಂಜೆ ಆದಾಗ ನಾನು ನಿಂತ್ಕೊಂಡು ಕಂಟ್ರೋಲ್ ಮಾಡಿದ್ದೆ. ಬಟ್ ಇಲಾಖೆದೇ ಈ ಒಂದು ಆಹ್ವಾನ ನೋಡಿ ನಾನು ಮೊನ್ನೆ ಗುರುವಾರ ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವ್ರ ಜೊತೆ ಮಾತಾಡಿದೆ. BSY ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬರ್ತಾ ಇದೆ. ಖುದ್ದು ಹಾಜರಾಗುವಂತೆ BSYಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಒಂದನೇ ತ್ವರಿತ ಕೋರ್ಟ್ನಿಂದ ಸಮನ್ಸ್ ಜಾರಿಗೆ ಆದೇಶ. ಡಿಸೆಂಬರ್ 2ರಂದು ಖುದ್ದು ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಹೈಕೋರ್ಟ್ನ ತಡೆಯಾಜ್ಞೆ ತೆರವಾದ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆ ಮಾಡಲಾಗಿದೆ. ಒಂದನೇ ತ್ವರಿತ ಕೋರ್ಟ್ಗೆ SPP ಅಶೋಕ್ ನಾಯ್ಕ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರುಣ್ YM, ರುದ್ರೇಶ್, ಮರಳು ಸಿದ್ದಯ್ಯ, ಜಿ ಮರಿಸ್ವಾಮಿ ಹಾಗೂ BSY ಸೇರಿ 4 ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಇವತ್ತು ರಾಜಾಜಿನಗರದಲ್ಲಿ ವಿಶೇಷವಾದಂಥ ಪೊಲೀಸ್ ಕರ್ತವ್ಯಾಧಿಕಾರಿ ಇದ್ದರು. ಅದರಲ್ಲೂ ಟ್ರಾಫಿಕ್ಕನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ರು. ಹಾಗಂತ ಅವರೇನು ಟ್ರಾಫಿಕ್ ಅಲ್ಲ, ಬದಲಾಗಿ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಇವತ್ತು ರಾಜಾಜಿನಗರ ಸಿಗ್ನಲ್ಲಿ ಟ್ರಾಫಿಕ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಬೆಂಗಳೂರು ಸಂಚಾರ ಪೊಲೀಸರು ಸಾರ್ವಜನಿಕರು ತಮ್ಮ ಕರ್ತವ್ಯದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ವಿಶೇಷವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ಸಂಚಾರಿ ಪೊಲೀಸ್ ಆಗಿ ಅಂತ ಕರ್ತವ್ಯ ನಿರ್ವಹಿಸಲು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಮುನ್ನುಡಿ ಎಂಬಂತೆ ರಾಜಾಜಿನಗರದ BJP ಶಾಸಕ ಸುರೇಶ್ ಕುಮಾರ್ ಇಂದು ಪೊಲೀಸ್ ಸಿಬ್ಬಂದಿಯಂತೆ ಟ್ರಾಫಿಕ್ನಲ್ಲಿ ನಿಂತು ಕೆಲಸ ಮಾಡಿದರು. ಭಾಷ್ಯಂ ಸರ್ಕಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಧರಿಸುವ ವಸ್ತ್ರಗಳನ್ನು, ಇನ್ಫ್ಯಾಕ್ಟ್ ಜಾಕೆಟನ್ನು ಧರಿಸಿ ವಾಹನ ಸವಾರಿಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅದೇ ನಾನು ಬೆಂಗಳೂರು ಸಂಚಾರಿ ಪೊಲೀಸ್ ಅವರು ಮೊನ್ನೆ ಜಾಲತಾಣದ ಮುಖಾಂತರ ಒಂದು ಆಫರ್ ಕೊಟ್ಟರು. ಯಾವುದೇ ನಾಗರಿಕ ಒಂದು ದಿವಸ ಸಂಚಾರಿ ಪೊಲೀಸ್ ಆಗಲಿಕ್ಕೆ ಅನುಭವ ಪಡೀಲಿಕ್ಕೆ ಒಂದು ಅವಕಾಶ ಅಂತ ನಾನು ಭಾಳ ಮುಂಚೆಯಿಂದ ಯೋಚಿಸ್ತಾ ಇದ್ದೆ. ನಾನು ವಿಶೇಷವಾಗಿ ವಿಧಾನಸೌಧಕ್ಕೆ ಹೋಗಲೇ ಇಲ್ಲ, ಇವೆಲ್ಲ ಈ ಸಿಸ್ಟಮ್ ಎಲ್ಲ ಬರೋಕ್ಕಿಂತ ಮುಂಚೆಯಿಂದ ಯಾವಾಗ ಮ್ಯಾನ್ಯುಯಲ್ ಆಗಿ ಕಂಟ್ರೋಲ್ ಮಾಡ್ತಾಯಿದ್ರು, ಆಗ ಚಾಲುಕ್ಯ ಸರ್ಕಲ್ ಹತ್ರ ಒಂದು ಸಲ ನಾನು ಒನ್ ಡೇ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ನನಗೊಂದು ಭಾಳ ಇತ್ತು. ಅನೇಕ ಬಾರಿ ಮಳೆ ಬಂದಾಗ, ರಾತ್ರಿ ಟ್ರಾಫಿಕ್ ಜಾಮು ಸಂಜೆ ಆದಾಗ ನಾನು ನಿಂತ್ಕೊಂಡು ಕಂಟ್ರೋಲ್ ಮಾಡಿದ್ದೆ. ಬಟ್ ಇಲಾಖೆದೇ ಈ ಒಂದು ಆಹ್ವಾನ ನೋಡಿ ನಾನು ಮೊನ್ನೆ ಗುರುವಾರ ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವ್ರ ಜೊತೆ ಮಾತಾಡಿದೆ.